ನಾವು ಓದ್ತಾ ಇದ್ದಾಗ ಕ್ವೆಶನ್ಸ್ ಔಟ್ ಆಫ್ ಸಿಲೆಬಸ್ ಇರ್ತಾಯಿತ್ತು. ಅವಾಗಲೂ ನಮಗೇನೆ ಕಷ್ಟ ಆಗ್ತಾಯಿತ್ತು. ಇವಾಗ ನಾವು ಓದ್ಬಿಟ್ಟು ಆನ್ಸರ್ ಪೇಪರ್ ಕರೆಕ್ಟ್ ಮಾಡುವಾಗ ಆನ್ಸರ್ಸ್ ಔಟ್ ಆಫ್ ಸಿಲೆಬಸ್ ಅಲ್ಲ, ಆ ಥರ ಆನ್ಸರ್ನೇ ನಾನು ನೋಡಿಲ್ಲ. ಅದು ನಾನೊಬ್ಬಳೇ ಅಲ್ಲ, ChatGPT ನೋಡಿಲ್ಲ. ಕೆಲವೊಂದು ಆನ್ಸರ್ಸ್ ಈ ಥರನೂ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ChatGPTಗೆ ಹಾಕಿದ್ರೆ ಕುಡ್ ನಾಟ್ ಫೈಂಡ್ ದ ಆನ್ಸರ್, ಅಥವಾ ಇರಿಲೆವೆಂಟ್ ಕ್ವೆಶನ್ ಅಂತೆಲ್ಲ ಅದೇ ChatGPTನೇ ಹೇಳ್ತಾ ಇದೆ. ಅಂದರೆ AI ಗೊತ್ತಾಗ್ತಾ ಇಲ್ಲ ಏನದು ಅಂತ. ಇನ್ನು ನಮ್ಮಂಥ ಹ್ಯೂಮನ್ಸಿಗೆ ಗೊತ್ತಾಗುತ್ತಾ ಏನದು ಅಂತ? ತಲೆನೋವು ಬರ್ತಾ ಇದೆ, ತಲೆನೋವು. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ಥಾಟ್ನ ತಲೆಗೆ ತಗೊಳ್ಳೋಕ್ಕೂ ಮುಂಚೆ ನಥಿಂಗ್ ಈಸ್ ಬೆಟರ್ ದ್ಯಾನ್ ನಾನ್ ಸೆನ್ಸ್ ಅನ್ನೋದನ್ನು ತಲೆಗೆ ಇಟ್ಕೊಳ್ಳಿ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್, ಐ ಅಗ್ರಿ, ಬಟ್ ನಥಿಂಗ್ ಈಸ್ ಬೆಟರ್ ದ್ಯಾನ್ ನಾನ್ ಸೆನ್ಸ್. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಥರ ಸ್ಟುಪಿಡ್ ಆನ್ಸರ್ಸ್ ಬರೀಬೇಡಿ. ಯು ಆರ್ ಮೇಕಿಂಗ್ ಅಸ್ ಫೀಲ್ ಸ್ಟುಪಿಡ್. ಈ ಥರ ಎಲ್ಲ ಇದೆಯಾ? ಒಂದೊಂದು ಕಾಂಪೌಂಡ್ ನೋಡಿದ್ರೆ ಮೈ ಗಾಡ್, ಈ ಥರ ಎಲ್ಲ ಎಲ್ಲಿ ನಾವು ಓದಲೇ ಇಲ್ವಲ್ಲ, MSc ಮಾಡಿದ್ರೂ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋಬೇಕು. ಓಕೆ, ನನಗೆ ಐ ಡಿಸೈಡೆಡ್ ಇವತ್ತಕ್ಕೆ ಇಷ್ಟೇ ಸಾಕು. ಇಷ್ಟೇ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಒಂದು 20 ಪೇಪರ್ ಕರೆಕ್ಷನ್ ಮಾಡೋಷ್ಟೊತ್ತಿಗೆ ತಿಂದಿರೋ 2 ಚಪಾತಿನೂ ಕರ್ಗೋಗುತ್ತೆ. ಎಲ್ಲದಕ್ಕಿಂತ ಕಷ್ಟವಾದ ಡ್ಯೂಟಿ ಇನ್ವಿಜಿಲೇಷನ್ ಅಂತ ಅನ್ಕೋತಿದ್ದೆ. ಅಲ್ಲಿ ಬೇಕಾದರೂ ಹೋಗಿ ಅವುಗಳ ಮುಖ ನೋಡ್ಕೊಂಡು ಕೂತ್ಕೊಬಿಡ್ಬೋದು. ಬಟ್ ಈ ಥರ ಬರೆದಿರೋ ಸ್ಟುಪಿಡ್ ಆನ್ಸರ್ಸ್ ಓದೋಕ್ಕಾಗ್ತಿಲ್ಲ.